ಇನ್ನು ಬೀದರ್ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಗಲಾಟೆಯಾಗಿದೆ. ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಎರಡು ಗ್ಯಾಂಗ್ಗಳ ನಡುವೆ ಗಲಾಟೆ ಆಗಿರೋದು ಬೀದರ್ ನಗರದ ಮೈಲೂರು ವಡ್ಡೂರ್ ಕಾಲೋನಿಯಲ್ಲಿ ನಡೆದಿರೋದು. ಏನು ಸಿಕ್ಕಾಪಟ್ಟೆ ಏನೋ 8,30,000 ರೂಪಾಯಿ ದುಡ್ಡು, 6 ತೊಲೆ ಬಂಗಾರ ದೋಚಿದ್ದಾರೆ ಅಂತ ಆರೋಪಿ. ಅಷ್ಟೇ ಅಲ್ಲ, ಮನೆಯಲ್ಲಿರುವ ಟಿವಿ, ಫ್ರಿಡ್ಜು ಎಲ್ಲ ಧ್ವಂಸ ಮಾಡಿದಾರಂತೆ. ಎಲೆಕ್ಟ್ರಿಕ್ ಮೀಟ್ರಿಂದ ಹಿಡಿದು ಎರಡು ಗುಂಪುಗಳ ನಡುವೆ ಆಗಿರ್ತಕ್ಕಂಥ ಗಲಾಟೆ ನೋಡಿ ಅಲ್ಲಿ. ಇದು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥ ಘಟನೆ. ಎರಡು ಗ್ಯಾಂಗ್ಗಳ ನಡುವೆ ನಡೆದಿರ್ತಕ್ಕಂಥದ್ದು. ಒಂದು ಗ್ಯಾಂಗು ಹಲ್ಲೆ ಮಾಡಿ ಮನೆಯಲ್ಲಿ ಇದ್ದಿದ್ದು 8,30,000 ದುಡ್ಡು, 6 ತೊಲೆ ಬಂಗಾರ ಎಲ್ಲ ದೋಚಿದ್ದಾರೆ ಅಂತ ಆರೋಪ. ಈ ಗಲಾಟೆಯಲ್ಲಿ ಭೋವಿ ವಡ್ಡೂರ್ ಸಮಾಜದ ಒಂದು 5-6 ಜನರಿಗೆ ಗಾಯ ಆಗಿದೆ. ಕಾಲೋನಿಯ ಪಕ್ಕದಲ್ಲಿರುವ ಜನರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ಅವ್ರನ್ನೆಲ್ಲ ಬ್ರಿಮ್ಸ್ಗೆ ದಾಖಲು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಗಲಾಟೆ ಆಗಿದೆ. ಮಕ್ಕಳಿಗೆ